ನಮಸ್ಕಾರ ಸ್ನೇಹಿತರೆ, ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅನ್ಕೊಳ್ಳಿ ಸ್ನೇಹಿತರೆ. ಎಲ್ರಿಗೂ ಮಿಸ್ಟರ್ ಮೀಡಿಯಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಹೌದು ಸ್ನೇಹಿತರೆ, ಈ ಫೆಬ್ರವರಿ 1ರಂದು ಭಾನುವಾರ ಮೇಷದಿಂದ ಮೀನ ರಾಶಿಯವರಿಗೆ 12 ರಾಶಿಯವರಿಗೆ ಏನೆಲ್ಲ ಅದೃಷ್ಟ ಬರಲಿದೆ. ಅದಲ್ಲದೆ ಈ ಫೆಬ್ರವರಿ 1ನೇ ತಾರೀಕು ಭಾನುವಾರದಂದು ಮಾಘ ಪೂರ್ಣಿಮೆಯ ದಿನ ಚಂದ್ರ ತನ್ನ ಸ್ವಂತ ರಾಶಿಯಾದಂತಹ ಕಟಕ ರಾಶಿಗೆ ಪ್ರವೇಶವನ್ನು ಮಾಡುವ ಕಾರಣ ಈ 12 ರಾಶಿಗಳ ಆರ್ಥಿಕ, ವೃತ್ತಿ, ವಿದೇಶಿ ಪ್ರಯಾಣದ ಭವಿಷ್ಯ ಹೇಗಿರಲಿದೆ, ಚಂದ್ರನ ಈ ಸ್ಥಿತಿ ಪ್ರೀತಿ ಯೋಗವನ್ನು ಸೃಷ್ಟಿಸಲಿದೆಯಾ. ಈ ಫೆಬ್ರವರಿ ತಿಂಗಳ ಮೊದಲ ದಿನ ಚಂದ್ರನ ಸ್ಥಾನದಿಂದಾಗಿ ಕೆಲ ಸುಧಾರಣೆಗಳು ಕೂಡ ಕಂಡು ಬರ್ತಾ ಹೋಗ್ತದೆ. ಮಾಘ ಪೂರ್ಣಿಮೆಯೆಂದು ಕೆಲ ರಾಶಿಯವರ ಜೀವನದಲ್ಲಿ ಹಲವಾರು ಬದಲಾವಣೆಗಳನ್ನು ಈ ರಾಶಿಯವರು ಕಾಣಲಿದ್ದೀರಿ. ಯಾವುದರಲ್ಲಿ ಶುಭವಾಗಲಿದೆ, ಯಾವುದರಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು, ಹಣಕಾಸಿನ ಜೀವನದ ಮೇಲೆ ಚಂದ್ರನ ಸ್ಥಾನ ಪರಿಣಾಮವನ್ನು ಬೀರಲಿದೆಯಾ ಎಂಬುದರ ಸಂಪೂರ್ಣ ಮಾಹಿತಿಯನ್ನು ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತಾನೆ ಸ್ನೇಹಿತರೆ. ಆದ್ದರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಇಲ್ಲಿಂದ ಕೊನೆ ತನಕ ನೋಡ್ತಾ ಬನ್ನಿ. ಸ್ಕಿಪ್ ಮಾಡಿ ವಿಡಿಯೋನ ನೋಡೋದ್ರಿಂದ ನಿಮಗೆ ಅಷ್ಟು ಇನ್ಫಾರ್ಮೇಷನ್ ಅರ್ಥ ಆಗೋದಿಲ್ಲ ಸ್ನೇಹಿತರೆ. ಸೊ ಫಸ್ಟಿಂದ ಎಂಡ್ ತನಕ ವಿಡಿಯೋನ ವಾಚ್ ಮಾಡಿ. ಹಾಗೆ ನಮ್ಮ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ರತಿನಿತ್ಯ ವಿಡಿಯೋನ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಇದೇ ರೀತಿಯ ವಿಡಿಯೋಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲನೇದಾಗಿ ಮೇಷ ರಾಶಿಯ ವಿಚಾರಕ್ಕೆ ಬಂದ್ಬಿಡೋಣ ಸ್ನೇಹಿತರೆ. ನಾಳೆ ಹುಣ್ಣಿಮೆಯ ದಿನ ಆಗಿರುವ ಕಾರಣ ಈ ಮೇಷ ರಾಶಿಯವರಿಗೆ 1ನೇ ಮನೆಯಲ್ಲಿ ಸಾಗುವಂತಹ ಶುಕ್ರ ಕುಟುಂಬದಲ್ಲಿ ನೆಮ್ಮದಿ, ಉದ್ಯೋಗ ಸ್ಥಳದಲ್ಲಿ ಪ್ರಗತಿಯನ್ನು ನೀಡಲಿದ್ದಾರೆ. ಇಂದು ನೀವು ವಿಶ್ರಾಂತಿಯನ್ನು ಸಮಯವನ್ನು ಕಳೆದು ಹೋಗ್ತೀರಿ. ಸ್ನೇಹಿತರು ಹಾಗೂ ಕುಟುಂಬಸ್ಥರನ್ನು ಭೇಟಿ ಮಾಡುವಂತಹ ಹೊಸ ಆಲೋಚನೆಗಳು ಕೂಡ ಈ ಮೇಷ ರಾಶಿಯವರಿಗೆ ಇಂದಿನಿಂದ ಮೂಡ್ತಾ ಹೋಗ್ತದೆ. ಇದು ನಿಮ್ಮ ಉದ್ಯೋಗವನ್ನು ವಿಸ್ತರಿಸಲು ಅವಕಾಶಗಳನ್ನು ಕೂಡ ನೀಡುವುದು ಅಂತಲೇ ಹೇಳ್ಬೋದು. ಗುರುವಿನ ಸ್ಥಾನ ಬಲವಾಗಿರೋದರಿಂದ ಮಾಘ ಪೂರ್ಣಿಮೆಯ ದಿನ ನಿಮ್ಮೆಲ್ಲ ಕಾರ್ಯಗಳು ಯಶಸ್ವಿಯಾಗ್ತವೆ. ಈ ರಾಶಿಯ ವೈದ್ಯಕೀಯ, ವಕೀಲ ಹಾಗೂ ಪೊಲೀಸ್ ವೃತ್ತಿಯಲ್ಲಿ ಕೆಲಸ ಮಾಡುವಂಥವರಿಗೆ ಲಾಭದಾಯಕವಾದಂತಹ ಸಮಯ ಈ ಜನವರಿ 1ನೇ ದಿನ ಅಂತಲೇ ಹೇಳ್ಬೋದು. ಇನ್ನು ವೃಷಭ ರಾಶಿಯವರ ವಿಚಾರಕ್ಕೆ ಬರೋದಾದರೆ, ವೃಷಭ ರಾಶಿಯವರಿಗೆ ಈ ಫೆಬ್ರವರಿ 1 ಮಾಘ ಪೂರ್ಣಿಮೆಯು ಮಿಶ್ರ ಫಲಿತಾಂಶಗಳನ್ನು ನೀಡಲಿದೆ ಅಂತಲೇ ಹೇಳ್ಬೋದು. ಶುಕ್ರನ ಸ್ಥಾನ ಬಲವಾಗಿರುವುದರಿಂದ ಇಂದು ನೀವು ಮಾಡುವಂತಹ ಕೆಲಸಗಳು ಇನ್ನಷ್ಟು ವೇಗವನ್ನು ಪಡೆದುಕೊಳ್ತಾ ಹೋಗ್ತವೆ. ಹಣದ ಹರಿವು ಇನ್ನಷ್ಟು ವೇಗವಾಗ್ತಾ ಹೋಗ್ತದೆ. ಬಯಸಿದ್ದೆಲ್ಲವನ್ನು ಖರೀದಿ ಮಾಡ್ತಾ ಹೋಗ್ತೀರಿ. ಆದರೆ ಈ ದಿನ ನಿಮ್ಮ ಹಣಕಾಸಿನ ಬಗ್ಗೆ ಬಹಳಷ್ಟು ಜಾಗರೂಕರಾಗಿರುವುದು ಕೂಡ ಉತ್ತಮ. ಹೆಚ್ಚು ಹಣವನ್ನು ಖರ್ಚು ಮಾಡ್ತೀರಿ. ಈ ರಾಶಿಯ ರೈಲ್ವೆ, ರಾಜಕೀಯ, ಬ್ಯಾಂಕಿಂಗ್ ವ್ಯವಹಾರದಲ್ಲಿ ಇರುವವರಿಗೆ ನೆಮ್ಮದಿಯ ಅವಧಿ ಈ ಜನವರಿ 1ನೇ ದಿನ ಅಂತಲೇ ಹೇಳ್ಬೋದು. ಈ ದಿನ ಸೂರ್ಯದೇವನನ್ನು ಪೂಜಿಸುವುದರಿಂದ ಆರಂಭಿಸುವುದು ಮಂಗಳಕರ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಮುಂದಿನ ರಾಶಿಯನ್ನು ನೋಡ್ತಾ ಬರೋದಾದರೆ ಮಿಥುನ ರಾಶಿ ಸ್ನೇಹಿತರೆ. ಈ ಮಿಥುನ ರಾಶಿಯವರಿಗೆ ಮಾಘ ಪೂರ್ಣಿಮೆ ಎಂದು ಸೂರ್ಯದೇವನ ವಿಶೇಷ ಅನುಗ್ರಹ ಈ ರಾಶಿಯವರ ಮೇಲೆ ಇರಲಿದೆ. ಇಂದು ನಿಮ್ಮ ಕಾರ್ಯಗಳಲ್ಲಿ ಯಾವುದೇ ತಪ್ಪುಗಳಾಗದು. ಆತ್ಮವಿಶ್ವಾಸದಿಂದ ಕೆಲಸ ಕಾರ್ಯಗಳಲ್ಲಿ ಭಾಗವಹಿಸ್ತಾ ಹೋಗ್ತೀರಿ. ಕೆಲಸದ ಸ್ಥಳದಲ್ಲಿ ನಿಮ್ಮ ಕಾರ್ಯಗಳ ಬಗ್ಗೆ ಮೆಚ್ಚುಗೆಯೂ ಕೂಡ ವ್ಯಕ್ತವಾಗುವುದು. ಮುಂದಿನ ದಿನಗಳಲ್ಲಿ ಬಡ್ತಿಗೆ ಅವಕಾಶಗಳು ಕೂಡ ಸಿಗಲಿದೆ. ಈ ರಾಶಿಯ ಕೃಷಿ, ಕೈಗಾರಿಕೆ, ವ್ಯಾಪಾರ, ಸಣ್ಣ ವ್ಯವಹಾರ ಮಾಡುವಂತಹ ಶ್ರಮಿಕರಿಗೆ ದೊಡ್ಡ ಮೊತ್ತದಂತಹ ಲಾಭಗಳು ಸಿಗಲಿದೆ ಅಂತಲೇ ಹೇಳ್ಬೋದು. ಇನ್ನು ಮುಂದಿನ ರಾಶಿ ಕಟಕ ರಾಶಿಯ ವಿಚಾರಕ್ಕೆ ಬರೋದಾದರೆ, ಈ ಫೆಬ್ರವರಿ 1ನೇ ತಾರೀಕು ಈ ಕಟಕ ರಾಶಿಯವರಿಗೆ ಮಿಶ್ರ ದಿನ ಆಗಿರಲಿದೆ. ಈ ದಿನ ನಿಮ್ಮ ಜಾತಕದಲ್ಲಿ 12ನೇ ಮನೆಯಲ್ಲಿ ಇರುವಂತಹ ಗುರು ನಿಮ್ಮ ಕಾರ್ಯಗಳಿಗೆ ಬಲವನ್ನು ನೀಡಲಿದ್ದಾನೆ. ಆದರೆ ಶತ್ರುಗಳ ಮಧ್ಯಸ್ಥಿಕೆಯಿಂದ ನಿಮ್ಮ ಕಾರ್ಯಕ್ರಮಗಳಲ್ಲಿ ನೀವು ವಿಫಲವಾಗುವಂತಹ ಸಾಧ್ಯತೆ ಇದೆ. ಹಣದ ವಿಚಾರದಲ್ಲಿ ಇಂದು ನೀವು ಮೋಸ ಹೋಗುವಂತಹ ಸಾಧ್ಯತೆಯೂ ಕೂಡ ಇರಲಿದೆ ಸ್ನೇಹಿತರೆ. ಹೀಗಾಗಿ ಬಡ್ಡಿ ವ್ಯವಹಾರ ಮಾಡುವ ಹಾಗೂ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಕೆಲಸ ಮಾಡುವವರಿಗೆ ಈ ಸಮಯದಲ್ಲಿ ಬಹಳಷ್ಟು ಜಾಗರೂಕರಾಗಿ ಇರುವುದು ಉತ್ತಮ ಅಂತಲೇ ಹೇಳ್ಬೋದು. ಇನ್ನು ಸಿಂಹ ರಾಶಿಯವರ ವಿಚಾರಕ್ಕೆ ಬರೋದಾದರೆ, ಈ ಸಿಂಹ ರಾಶಿಯವರಿಗೆ ಫೆಬ್ರವರಿ ತಿಂಗಳ ಮೊದಲ ದಿನ ಮಿಶ್ರ ಫಲವನ್ನು ಪ್ರಾಪ್ತಿಯನ್ನು ನೀಡಲಿದೆ. ಈ ದಿನ ನಿಮ್ಮ ಜಾತಕದ 12ನೇ ಮನೆಯಲ್ಲಿ ಶುಕ್ರ ಹಾಗೂ 7ನೇ ಮನೆಯಲ್ಲಿ ರಾಹು, ಲಗ್ನ ಸ್ಥಾನದಲ್ಲಿ ಕೇತು ಶುಭ ಫಲಗಳನ್ನು ನೀಡುವುದಿಲ್ಲ. ಹೀಗಾಗಿ ನಿಮ್ಮ ವೈಯಕ್ತಿಕ ಹಾಗೂ ಹಣಕಾಸಿನ ಕೆಲಸಗಳನ್ನು ಇತರರಿಗೆ ವಹಿಸುವ ಮುನ್ನ 100 ಬಾರಿ ಯೋಚನೆಯನ್ನು ಮಾಡಿ.
ನಂಬಿಕೆಗೆ ಅರ್ಹರಾಗುವುದರೊಂದಿಗೆ ವ್ಯವಹರಿಸುವುದು ಕೂಡ ಈ ರಾಶಿಯವರಿಗೆ ಒಳ್ಳೆಯದು ಅಂತಲೇ ಹೇಳ್ಬೋದು. ಈ ರಾಶಿಯ ದೊಡ್ಡ ಉದ್ಯಮಿಗಳು, ರಾಜಕಾರಣಿಗಳು ಹಾಗೂ ವ್ಯವಹಾರ ಮಾಡುವವರು ಈ ದಿನ ಕೊಂಚ ಜಾಗರೂಕರಾಗಿ ಇರಬೇಕು. ಇಂದು ಸೂರ್ಯದೇವರನ್ನು ಪೂಜಿಸಿ ದಿನ ಶುರು ಮಾಡುವುದು ಈ ರಾಶಿಯವರಿಗೆ ಮೇಲೆ ಇರುವಂತಹ ಕೆಟ್ಟ ಪ್ರಭಾವವನ್ನು ಕಡಿಮೆ ಮಾಡಲಿದೆ ಅಂತಲೇ ಹೇಳ್ಬೋದು. ಇನ್ನು ಮುಂದಿನ ರಾಶಿ ಕನ್ಯಾ ರಾಶಿ. ಈ ಫೆಬ್ರವರಿ 1ನೇ ತಾರೀಕಿನಂದು ಈ ಕನ್ಯಾ ರಾಶಿಯವರಿಗೆ ಅಂದುಕೊಂಡಂತೆ ಇರುವುದಿಲ್ಲ. ಈ ದಿನ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಕಂಡುಹಿಡಿಯಲು ನೀವು ಸಾಕಷ್ಟು ಪ್ರಯತ್ನವನ್ನು ಮಾಡಿರ್ತೀರಿ. ಯಾವುದೇ ವಿಚಾರವನ್ನು ದೊಡ್ಡದಾಗಲು ಈ ಟೈಮ್ನಲ್ಲಿ ಬಿಡಲಿಕ್ಕೆ ಹೋಗಬೇಡಿ. ಉದ್ಯೋಗ ಸ್ಥಳದಲ್ಲಿ ಎಲ್ಲರೊಂದಿಗೆ ಅನ್ಯೋನ್ಯತೆಯಿಂದ ಇರಿ, ಆದರೆ ಎಲ್ಲರೊಂದಿಗೆ ಎಲ್ಲ ವಿಚಾರಗಳನ್ನು ಹಂಚಿಕೊಳ್ಳುವುದು ಉತ್ತಮವಲ್ಲ. ಆರ್ಥಿಕ ಜೀವನ ನೆಮ್ಮದಿಯಿಂದ ಕೂಡಿರಲು ನೀವು ಬಹಳಷ್ಟು ಶ್ರಮವನ್ನು ಪಡಬೇಕಾಗಿರ್ತದೆ. ಹೀಗಾಗಿ ಈ ರಾಶಿಯ ಶ್ರಮಿಕರು ಇಂದು ಇನ್ನಷ್ಟು ಕಷ್ಟವನ್ನು ಕೂಡ ಅನುಭವಿಸ್ಬೋದು. ಆದ್ದರಿಂದ ಬಹಳ ಎಚ್ಚರಿಕೆಯಿಂದ ಕೂಡಿ ಇರಿ ಸ್ನೇಹಿತರೆ. ಇನ್ನು ಮುಂದಿನ ರಾಶಿ ತುಲಾ ರಾಶಿ ಸ್ನೇಹಿತರೆ. ಮಾಘ ಪೂರ್ಣಿಮೆಯ ದಿನದಂದು ಈ ತುಲಾ ರಾಶಿಯ 4ನೇ ಮನೆಯಲ್ಲಿ ಶುಕ್ರನು ಹಾಗೂ 9ನೇ ಮನೆಯಲ್ಲಿ ಗುರು ಇರುವ ಕಾರಣ ಸಂಚಾರ ಬೇಡಿದ ವರವನ್ನು ನೀಡಲಿದೆ. ಈ 2 ಗ್ರಹಗಳ ಸ್ಥಾನ ನಿಮ್ಮ ಹಣ ಆಗಮನದ ಹಾದಿಯನ್ನು ಸುಗಮವಾಗಿಸ್ತಾ ಹೋಗ್ತದೆ. ಅಲ್ಲದೆ ಈ ರಾಶಿಯ ನಿರುದ್ಯೋಗಿಗಳಿಗೆ ಉನ್ನತ ಉದ್ಯೋಗದ ಆಫರ್ ಕೂಡ ಬರ್ಬೋದು. ಜೊತೆಗೆ ಸರ್ಕಾರಿ ಕೆಲಸಕ್ಕಾಗಿ ತಯಾರಿ ನಡೆಸುತ್ತಿರುವವರಿಗೆ ಈ ದಿನ ಸಾಕಷ್ಟು ಶುಭ ಫಲಗಳು ಕೂಡ ಸಿಗಲಿದೆ. ಈ ರಾಶಿಯವರು ಗಾರ್ಮೆಂಟ್ಸ್, ಕೈಗಾರಿಕೆ, ಮೊಬೈಲ್ ಉದ್ಯಮ ಮಾಡುವಂಥವರಿಗೆ ಅತ್ಯದ್ಭುತವಾದಂತಹ ಸಮಯವಾಗಿರಲಿದೆ. ಇದರಿಂದ ಉತ್ತಮವಾದಂತಹ ಧನಲಾಭವನ್ನು ಕೂಡ ಈ ರಾಶಿಯವರು ಪಡೆಯಲಿದ್ದೀರಿ. ಇನ್ನು ಮುಂದಿನ ರಾಶಿ ವೃಶ್ಚಿಕ ರಾಶಿ. ಈ ವೃಶ್ಚಿಕ ರಾಶಿಯವರಿಗೆ ಈ ದಿನ ಬಹಳಷ್ಟು ಜಾಗರೂಕರಾಗಿ ಇರಬೇಕಾದಂತಹ ದಿನ ಅಂತಲೇ ಹೇಳ್ಬೋದು. ವಿನಾಕಾರಣ ಪ್ರಯಾಣವನ್ನು ತಪ್ಪಿಸುವುದು ಸೂಕ್ತ. ಈ ದಿನ ನಿಮ್ಮ ಜಾತಕದ 3ನೇ ಮನೆಯಲ್ಲಿ ಸೂರ್ಯ ಸಂಚಾರ ಶುಭ ಫಲಗಳನ್ನು ನೀಡುವುದಿಲ್ಲ. ಹೀಗಾಗಿ ಪ್ರಯಾಣದ ವೇಳೆ ಬಹಳಷ್ಟು ಜಾಗರೂಕರಾಗಿ ಇರಿ. ಈ ರಾಶಿಯ ಫ್ಯಾಷನ್ ಡಿಸೈನಿಂಗ್, ಚಲನಚಿತ್ರೋದ್ಯಮ, ಲೆಕ್ಕಪತ್ರ, ಬೆಟ್ಟಿಂಗ್ ಆಡುವವರು ಮೋಸ ಹೋಗುವ ಅಥವಾ ಹಣ ಕಳೆದುಕೊಳ್ಳುವಂತಹ ಮುನ್ಸೂಚನೆ ಇರಲಿದೆ. ಹಾಗಾಗಿ ಬಹಳ ಎಚ್ಚರಿಕೆಯಿಂದ ಇರಿ. ಹೀಗಾಗಿ ಯಾರನ್ನು ಕೂಡ ಕುರುಡರಾಗಿ ನಂಬುವುದಕ್ಕೆ ಹೋಗಬೇಡಿ ಸ್ನೇಹಿತರೆ. ಇನ್ನು ಧನುರಾಶಿಯ ವಿಚಾರಕ್ಕೆ ಬರೋದಾದರೆ ಫೆಬ್ರವರಿ 1 ಮಾಘ ಹುಣ್ಣಿಮೆ ಇರುವ ಕಾರಣ ಈ ಧನುಸ್ಸು ರಾಶಿಯವರ ಮೇಲೆ ಸೂರ್ಯದೇವನ ವಿಶೇಷ ಅನುಗ್ರಹವಿರಲಿದೆ. ಈ ದಿನ ನೀವು ಮಾಡುವಂತಹ ಪ್ರತಿಯೊಂದು ಕಾರ್ಯಗಳು ಕೂಡ ಯಶಸ್ವಿಯಾಗ್ತಾ ಹೋಗ್ತವೆ. ಹೀಗಾಗಿ ಸಂಪತ್ತು ವೃದ್ಧಿಯಾಗ್ಬೋದು. ವೃತ್ತಿಯಲ್ಲಿ ಪ್ರಗತಿಯನ್ನು ನೀವು ಕಾಣ್ತಾ ಹೋಗ್ತೀರಿ. ಸ್ವಂತ ಉದ್ಯಮವನ್ನು ಕೂಡ ಶುರು ಮಾಡ್ಬೋದು. ಹಣಕಾಸಿನ ವಿಚಾರದಲ್ಲಿ ಈ ದಿನ ಸಾಕಷ್ಟು ಶುಭ ಫಲಗಳನ್ನು ನೀಡಲಿದೆ. ಹಾಗೆಯೇ ಈ ರಾಶಿಯವರು ರೈಲ್ವೆ, ಇಂಜಿನಿಯರಿಂಗ್, ಯಂತ್ರೋಪಕರಣಗಳ ತಯಾರಿ, ಗ್ಯಾರೇಜ್, ಈಗ ಇತರ ಉದ್ಯೋಗ ಕ್ಷೇತ್ರಗಳಲ್ಲಿ ಮಾಡ್ತಾ ಇದ್ರೆ ಕೆಲಸನ, ಇದು ಬಹಳಷ್ಟು ಧನಲಾಭವನ್ನು ತಂದುಕೊಡಲಿದೆ ಅಂತಲೇ ಹೇಳ್ಬೋದು. ಇನ್ನು ಮುಂದಿನ ರಾಶಿ ಮಕರ ರಾಶಿ ಸ್ನೇಹಿತರೆ. ಈ ಫೆಬ್ರವರಿ 1ನೇ ತಾರೀಕು ಈ ಮಕರ ರಾಶಿಯವರಿಗೆ ಬಹಳ ಬಂಗಾರವಾಗಿರಲಿದೆ ಅಂತಲೇ ಹೇಳ್ಬೋದು. ಮಾಘ ಪೂರ್ಣಿಮೆಯ ದಿನ ಚತುರ್ಗ್ರಹಿ ಯೋಗ ಮಕರ ರಾಶಿಯ ಲಗ್ನದಲ್ಲಿ ಮುಂದುವರಿಯಲಿದೆ. ಅಲ್ಲದೆ ಈ ದಿನ ಇತರ ಗ್ರಹಗಳ ಸ್ಥಾನವು ಬಹಳಷ್ಟು ಅನುಕೂಲಕರವಾಗಿರುವುದರಿಂದ ಇಂದು ನೀವು ಮಾಡುವ ಪ್ರತಿಯೊಂದು ಕೆಲಸಗಳು ಕೂಡ ಪೂರ್ಣಗೊಳ್ತು ಹೋಗ್ತವೆ. ಆರ್ಥಿಕವಾಗಿ ಇನ್ನಷ್ಟು ಬಲಶಾಲಿಗಳು ಆಗಿರ್ತೀರಿ. ಹಣಕಾಸಿನ ಸಮಸ್ಯೆಗಳನ್ನು ಸುಲಭವಾಗಿ ಎದುರಿಸ್ತಾ ಹೋಗ್ತೀರಿ. ಹೀಗಾಗಿ ಮಕರ ರಾಶಿಯ ಕೃಷಿ, ಸಣ್ಣ ವ್ಯಾಪಾರ, ವ್ಯವಹಾರ, ಉದ್ಯಮ, ಮಾರ್ಕೆಟಿಂಗ್, ಕೈಗಾರಿಕಾ ಕ್ಷೇತ್ರದಲ್ಲಿ ಶ್ರಮಿಸುವವರಿಗೆ ಇದು ಲಾಭದಾಯಕವಾದಂತಹ ತಿಂಗಳು ಅಂತಲೇ ಹೇಳ್ಬೋದು. ಇನ್ನು ಮುಂದಿನ ರಾಶಿ ಕುಂಭರಾಶಿಯ ವಿಚಾರಕ್ಕೆ ಬಂದ್ಬಿಡೋಣ ಸ್ನೇಹಿತರೆ. ಹೌದು ಸ್ನೇಹಿತರೆ, ಈ ಕುಂಭರಾಶಿಯವರಿಗೆ ಮಾಘ ಪೂರ್ಣಿಮೆಯು ಮಿಶ್ರ ಫಲಿತಾಂಶಗಳನ್ನು ನೀಡಲಿದೆ. ಈ ದಿನ ನೀವು ಸೂರ್ಯದೇವನನ್ನು ಪೂಜಿಸುವುದರೊಂದಿಗೆ ಪ್ರಾರಂಭಿಸುವುದು ತುಂಬ ಒಳ್ಳೆಯದು. ಇದು ನಿಮ್ಮ ಮಾಡುವಂತಹ ಪುಣ್ಯ ಕಾರ್ಯಕ್ರಮ ಕೆಲಸಗಳಿನ ಸಮಸ್ಯೆಗಳನ್ನು ನಿವಾರಣೆ ಮಾಡಲಿದೆ ಅಂತಲೇ ಹೇಳ್ಬೋದು. ಅಗತ್ಯವಿರುವವರಿಗೆ ಅಗತ್ಯ ವಸ್ತುಗಳನ್ನು ದಾನ ಮಾಡುವುದು ನಿಮ್ಮೆಲ್ಲ ಆರ್ಥಿಕ ಸಮಸ್ಯೆಗಳನ್ನು ನಿವಾರಣೆ ಮಾಡಲಿದೆ. ಈ ರಾಶಿಯವರು ಮಾಧ್ಯಮ, ಕಟ್ಟಡ, ಕಾರ್ಮಿಕರು, ಶೇರ್ ಮಾರುಕಟ್ಟೆಯಂತಹ ಕ್ಷೇತ್ರದಲ್ಲಿ ಇರುವವರಿಗೆ ಹಣದ ಹರಿವು ಸುಲಭವಾಗಲು ಸುದಿನ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇನ್ನು ಮುಂದಿನ ರಾಶಿ ಮೀನರಾಶಿ ಸ್ನೇಹಿತರೆ. ಮಾಘ ಪೂರ್ಣಿಮೆಯ ದಿನ ಈ ಮೀನರಾಶಿಯವರಿಗೆ ಸಂತೋಷದ ಸಮಯ ಅಂತಲೇ ಹೇಳ್ಬೋದು. ಈ ಸಮಯದಲ್ಲಿ ನೀವು ಮಾಡುವಂತಹ ಪ್ರತಿಯೊಂದು ಕಾರ್ಯಗಳು ಯಶಸ್ವಿಯಾಗ್ತಾ ಹೋಗ್ತವೆ. ಆದರೆ ತಪ್ಪಾಗದಂತೆ ನೋಡಿಕೊಳ್ಳುವುದು ಬಹಳಷ್ಟು ಮುಖ್ಯವಾಗಿರಲಿದೆ. ಫೆಬ್ರವರಿ 1ರಂದು ನಿಮ್ಮ ಜಾತಕದ 11ನೇ ಮನೆಯಲ್ಲಿ ಶುಕ್ರ ಸಂಚಾರ ಶುಭ ಫಲಗಳನ್ನು ನೀಡಲಿದೆ. ಆದರೆ ಲಗ್ನ ಸ್ಥಾನದಲ್ಲಿ ಇರುವ ಶನಿ ಕೆಲವು ಸವಾಲುಗಳನ್ನು ಕೂಡ ಇಂದು ನೀಡಬಹುದು. ಹೀಗಾಗಿ ಈ ರಾಶಿಯವರು ರಾಜಕೀಯ, ಪೊಲೀಸ್ ಹಾಗೂ ವಕೀಲ ವೃತ್ತಿಯಲ್ಲಿ ಕೆಲಸವನ್ನು ಮಾಡ್ತಿದ್ರೆ ಜಾಗ್ರತೆಯಿಂದ ಇರಬೇಕು.
ಸೂರ್ಯದೇವನಿಗೆ ಪೂಜೆ ಸಲ್ಲಿಸುವ ಮೂಲಕ ಈ ದಿನವನ್ನು ಆರಂಭಿಸುವುದು ಮಂಗಳಕರವಾಗಿರಲಿದೆ ಸ್ನೇಹಿತರೆ. ಅದರಿಂದ ಬಹಳಷ್ಟು ಒಳಿತನ್ನು ಕಾಣಲಿದ್ದೀರಿ ಸ್ನೇಹಿತರೆ. ನಾವು ಈಗ ತಿಳಿಸ್ಕೊಟ್ಟಿರುವಂತಹ ಈ ಎಲ್ಲ ರಾಶಿಯವರ ಪೈಕಿ ನಿಮ್ಮ ರಾಶಿಯು ಕೂಡ ಒಂದಾಗಿರಲಿದೆ ಅಂತ ಭಾವಿಸ್ಕೊಳ್ತಾ ಇವತ್ತಿನ ಒಂದು ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಸ್ನೇಹಿತರೆ. ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇನ್ನು ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ ಸ್ನೇಹಿತರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.